ಇದೇ ಚಿತ್ರದುರ್ಗದಲ್ಲಿ ಸಿಡಿ ನಡೆಯುವಂಥ ಜಾಗ. ಆಲ್ರೆಡಿ ರೆಡಿ ಆಗಿದೆ, ಜನರೆಲ್ಲ ಬಂದಿದ್ದಾರೆ. ಟೈಮ್ ಒಂದು 6 ಗಂಟೆ ಆದಾಗ ಸ್ಟಾರ್ಟ್ ಆಗುತ್ತೆ ಅಂತ ಇದ್ದಾರೆ. ಕತ್ಲಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ತೀನಿ. ಇದೇ ಫಸ್ಟ್ ಟೈಮ್ ನಾನು ದುರ್ಗಕ್ಕೆ ಬಂದಾಗ ಸಿಡಿ ನಡೀತಾ ಇದೆ. ಸೊ ಇಲ್ಲಿರೋ ವೈಬ್ ಯಾವ ಥರ ಇದೆ ನೋಡ್ಕೊಳ್ಳೋಣ. ನಮ್ಮ ಕಡೆ ಹಬ್ಬನೇ ಬೇರೆ ಇರುತ್ತೆ, ಈ ಕಡೆ ಇದೊಂಥರ ಪರಂಪರೆಯಿಂದ ನಡ್ಕೊಂಡು ಬಂದಿರೋದನ್ನು ಪಾಲಿಸ್ತಾ ಇದ್ದಾರೆ. ಸೊ ಯೂಸ್ಫುಲ್ ಆಗುತ್ತೆ ಎಲ್ಲರಿಗೂ. ನೋಡ್ಕೊಳ್ಳೋಣ ಯಾವ ರೀತಿ ಆಗುತ್ತೆ ಅಂತ. ನೆನ್ನೆ ನಾವು ಬಂದಿದ್ವಿ ಇಲ್ಲಿಗೆ, ಅದರದ್ದು ಒಂದು ಅಪ್ಲೋಡ್ ಮಾಡ್ತೀನಿ ಬೇಕಾದ್ರೆ ವೀಡಿಯೋ. ಸಿಡಿ ಅಂತ ಕರೀತಾರೆ, ಚಿತ್ರದುರ್ಗದಲ್ಲಿ ನಡೀತಾ ಇರೋದು. ಇದು ಇವತ್ತು ನಡೀತಾ ಇರೋದ್ರಲ್ಲಿ ಇವತ್ತೇ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ತುಂಬ ಶಬ್ದ ಇದೆ, ಹೊರಗಡೆ ಹೋಗೋಣ. ಮತ್ತೆ ಇವತ್ತು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ನೆನ್ನೆ ಕಂಪೇರ್ ಮಾಡ್ತಾರೆ ಅಲ್ವಾ. ಸೊ ದೇವ್ರ ಬಗ್ಗೆ ಫೋಟೋ ತಗೋಬೋದು. ಇವತ್ತೊಂದು ಸ್ವಲ್ಪ ಸಾಕಾಗಿದೆ, ಎಲ್ಲ ಹೂವಿಂದ ಅಲಂಕಾರ ಮಾಡಿದ್ದಾರೆ. ಏಕನಾಥೇಶ್ವರಿ ತಾಯಿ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಹೂವಿನಿಂದ. ನಮ್ಮ ಮಾರಿ ಹಬ್ಬ ಅಂತ ಮಾಡ್ತೀವಲ್ಲ ಅದೇ ರೀತಿ ಇದು ಏಕನಾಥೇಶ್ವರಿ. ಎಲ್ಲ ಜನ ಒಬ್ಬೊಬ್ಬರಾಗಿ ಸೇರ್ತಾ ಇದ್ದಾರೆ. ಈಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಹಗ್ಗ ಎಲ್ಲ ಹಾಕಿ ಅದನ್ನು ಹೆಂಗೆ ಕಟ್ಟೋದು ಅಂತ. ನೋಡಿ ಇಲ್ಲಿ ಕೆಲವೊಬ್ಬರು ಯಾರ್ಯಾರು ಹರಕೆ ಹೊತ್ಕೊಂಡಿದ್ದಾರೆ, ಅವ್ರ ಮಕ್ಕಳಿಗಾಗಿರ್ಬೋದು, ಅವ್ರನ್ನ ಇಲ್ಲಿಂದ ಕರ್ಕೊಬರ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ಲ ಹರಕೆ. ಅದೇನು ಹರಕೆ ನಡೆಯುತ್ತೆ ಅದೇ ಜಾಗದಲ್ಲಿ ನಡೆಯೋದು. ಅವ್ರು 4 ಜನ ಹುಡುಗರಿದ್ದಾರೆ, ಅವ್ರು ಬರ್ತಾ ಇದ್ದಾರೆ ಇಲ್ಲಿ ಏಕನಾಥೇಶ್ವರಿ ಟೆಂಪಲಲ್ಲಿ. ಇವತ್ತು ನೋಡಿ ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ. ಇವರೇ ಹರಕೆ ಹೊತ್ತಿರುವಂಥದ್ದು. ಈ ಗಂಡು ಮಕ್ಕಳು ಇವ್ರನ್ನ ಮೇಲ್ಗಡೆಯಲ್ಲಿ ಅದು ಹರಕೆ ಹೊತ್ಕೊಂಡಿರ್ತಾರಲ್ಲ ಅವರು. ಮಾತಾಡೆ ಮುತ್ತೈದೆ, ಈ ಮುತ್ತೈದೆ ಮಾತಾಡು ಮುತ್ತೈದೆ ರೆಡಿ ಮಾಡ್ತಾ ಇದ್ದಾರೆ. ಇದು ಸಿಡಿ ಮಾಡುವಾಗ ಅದು ಪೋಲ್ನ ಕಂಬನ ಎದ್ದುತ್ತಾ ಇರುವಂಥ ದೃಶ್ಯ ಮೇಲ್ಗಡೆ. ಇದು ಸುತ್ತಮುತ್ತ ಎಲ್ಲ ಬಂದು ನೆರೆದಿರುವಂಥದ್ದು. ಆಲ್ಮೋಸ್ಟ್ ಮೀಡಿಯಾದಲ್ಲೂ ತೋರಿಸ್ಬೋದೇನೋ, ಬಟ್ ಗೊತ್ತಿಲ್ಲ. ಬಟ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದ್ಸರಿ ಇಲ್ಲಿದ್ದು ನೋಡ್ಕೋಣ ಅಂತ. ಇಲ್ಲಿರೋರು ನಮ್ಮ ಕಡೆ ಈ ಥರ ಇಲ್ವಲ್ಲ, ಅದಕ್ಕೆ ನಮಗೆ ಸ್ಪೆಷಲಾಗೆ ಕಾಣ್ತಾ ಇದೆ ಇದು. ನೋಡಿ ಇನ್ನು ರೆಡಿ ಮಾಡ್ತಾ ಇದ್ದಾರೆ ಕಂಬ ಹಾಕಿ. ಜಾತ್ರೆ ಎನ್ವೈರನ್ಮೆಂಟು ಚೆನ್ನಾಗಿದೆ ಅಲ್ವಾ. ಎಲ್ಲರೂ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಹೈಟ್ ಬೇಕು ಅಷ್ಟು ಉದ್ದುದ್ದು ಈ ಮರ ಯಾವುದ್ರಿಂದ ಮಾಡಿರ್ಬೇಕು ನೋಡಿ. ಅಷ್ಟು ಉದ್ದುದ್ದು ಒಂದೇ ಮರದ್ದಾಗಿರುತ್ತೆ ಇದು. ಅಷ್ಟು ಭಾರ ತಡಿಬೇಕಾಗಿರುತ್ತೆ, ವೆಯ್ಟ್ ಇರುತ್ತೆ ನೋಡಿ. ಇದನ್ನು ಪ್ರಸಾರ ಮಾಡ್ತಾರೆ, ಲೈವೇ ಪ್ರಸಾರ ಮಾಡ್ತಾರೆ. ಯೂಟ್ಯೂಬಲ್ಲೇ ಬೇಗ ಅಪ್ಲೋಡ್ ಮಾಡಿದ್ರೆ ಬೇಗ ಇದನ್ನೇ ನೋಡ್ಬೋದು. ದೇವ್ರಿಗೆ ಹಾಕೋ ಹಾರನ ಯಾರೂ ಮುಟ್ಟೋಗಿಲ್ಲ ಅಂತ ಅದನ್ನು ರೆಡಿ ಮಾಡಿದ್ಮೇಲೆ 2 ಅಕ್ಕಪಕ್ಕ ಕಡ್ಡಿ ಹಾಕೋ ತಗೊಬರ್ತಾ ಇದ್ದಾರೆ. ಅಲ್ಲಿ ಒಂದು ಕಂಬಿ ಥರ ಹಾಕಿರ್ತಾರೆ, ಅದನ್ನು ತೆಗಿತಾ ಇದ್ದಾರೆ. ಅದನ್ನು ತಿರುಗಿಸೋದಕ್ಕೋಸ್ಕರ ಅದು ಕೊಂಡಿದ್ದಾರೆ ಈ ಕಡೆ. ಅಲ್ಲಿ ಯಾರು ಇರ್ತಾರೆ ಅವ್ರನ್ನ ಆ ಕಡೆ ಹರಕೆ ಕಟ್ಟಿರೋನ್ನ ಇದು ಮಾಡ್ತಾರೆ. ಜನ ತುಂಬ ಸೇರ್ತಾ ಇದ್ದಾರೆ. ಆಲ್ಮೋಸ್ಟ್ ನೋಡಿ ಎಷ್ಟು ತುಂಬ ಹೋಗಿದ್ದಾರೆ. ಇನ್ನು ಹೊರಗಡೆನೂ ತುಂಬ ಜನ ಇದ್ದಾರೆ ಗಾಯ್ಸ್. ಪಾಸ್ಪೋರ್ಟ್ ಅಂತೇಳಿ ಅರ್ಕೆ ಕೊಡ್ತಾರೆ. ಹಾಗೆ ಹಾಸ್ಪಿಟಲ್ ಇಟ್ಟಿರ್ತಾರೆ. ಅದ್ರ ಪ್ರಕಾರ ಅವರು ನೀವು ನನ್ನ ಮಾತು ಈಡೇರಿಸಿದ್ರೆ ನಾವು ಬಂದು ಸಿಡಿ ಆಡ್ತೀವಿ ಅಂತೇಳಿ ಅರ್ಕೆ ಕೊಡ್ತಾರೆ. ಅವ್ರು ಆಸೆ ಈಡೇರಿದ್ರಿಂದ ರಾಜ್ಯದ ಮೂಲಗಳಿಂದ ಯಾರು ಒಂದು ಅರ್ಕೆಗಳನ್ನ ತಾಯಿ ಈಡೇರಿಸಿರ್ತಾರೋ ಅವ್ರು ಬಂದು ಸಿಡಿ ಆಡ್ತಾರೆ. ಇದು ಸುಮಾರು ವರ್ಷದಿಂದ ಈ ಸಿಡಿ ಕಾರ್ಯಕ್ರಮ ನಡೀತಿದೆ. ಈಗಲೂ ಭಕ್ತಾದಿಗಳು ಬರ್ತಾ ಹೆಚ್ಚಾಗ್ತದೆ ಹೊರತು ಯಾವತ್ತೂ ಕಮ್ಮಿ ಇಲ್ಲ. ಹೀಗೆ ಒಂದು ಶಕ್ತಿ ಮಹಿಮೆ, ಹೀಗೆ ನಂಬಿಕೆ ಭಕ್ತರೆಲ್ಲ ಅರಿತು ಬಂದಿದೆ. ಇದು ಈಗಲೂ ಕೂಡ ನಡ್ಕೊಂಡು ಬರ್ತಿದೆ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದಾರೆ. ಇವಾಗ ಅಲ್ಲಿ ಸೀರೆಗಳನ್ನೆಲ್ಲ ಅದ್ರ ಮೇಲೆ ಹೊಚ್ಚಿದ್ದಾರೆ. ಇದನ್ನು ಸಿಡಿ ಅಂತ ಕರೀತಾರೆ. ತುಂಬ ವರ್ಷಗಳಿಂದ ನಡ್ಕೊ ಬರ್ತಾ ಇದೆ ಅಂತ, 100 ವರ್ಷಗಳಿಂದ. ಸೊ ಯಾರ್ಯಾರು ಹರಕೆ ಹೊತ್ತಿರ್ತಾರೆ ಅವರನ್ನು ಅದ್ರ ಮೇಲೆ ಹಾಕುವಂಥ ಇದಿದೆ ಪ್ರತೀತಿ.
ಮಾಡಬೇಕು ಅನ್ನೋಷ್ಟೊತ್ತಲೇ ಮಳೆ ಸ್ಟಾರ್ಟ್ ಆಗಿದೆ. ಹೆಂಗೆ ಕಂಟಿನ್ಯೂ ಮಾಡ್ತಾರೋ ಗೊತ್ತಾಗಿಲ್ಲ ಗಾಯ್ಸ್. ತುಂಬ ಜನ ಇದ್ದಾರೆ, ಬಟ್ ಏನು ಮಾಡ್ತಾರೋ. ಸಿಡಿ ಮಳೆ ಬರ್ತಾ ಇದೆ, ಅದು ಸ್ಟಾರ್ಟ್ ಆಗ್ತಾರೋ ಹತ್ತಿಸ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಮಳೆ ನೆನ್ಕೊಂಡೋದಂತೂ ಪಕ್ಕ ಅಲ್ಲಿ ಹೊರಗಡೆದಂತೂ ಒಂದು ಹಾಫ್ ಆನ್ ಅವರ್ ಆದರೂ ಸುಮ್ಮನೆ ಇದ್ದರೆ ಸರಿಯಾಗುತ್ತೆ. ಈಗ ಮಳೆ ಇನ್ನೂ ಖಾಲಿ ಇದೆ, ಅದ್ರ ಮೇಲೆ ಹತ್ತಿಸ್ತಾರೆ ಅವ್ರನ್ನ. ನೋಡಿ ಖಾಲಿ ತಿರುಗ್ತಾ ಇದೆ, ಎಷ್ಟು ಒಂದು ಸರಿ ತಿರುಗಿಸಿ ನೋಡ್ತಾರೆ. ಬಲೂನ್ ಎಲ್ಲ ಕಟ್ಟಿದ್ದಾರೆ ಅಲ್ಲಿ. ಇದೇ ಸಿಡಿ. ಈಗ ಅದ್ರ ಮೇಲೆ ಮನುಷ್ಯರನ್ನ ಹತ್ತಿಸಿದ್ರೆ ಹಂಗೆ ಹರಕೆ ಹೊತ್ತಿರ್ತಾರಲ್ಲ. ಸಿಡಿ ಆಡೋದು ಅಂತ ಮತ್ತೆ ಪೂಜೆ ಮಾಡ್ಕೊಳ್ತಾರೆ, ಪೂಜೆ ಮಾಡ್ತಾರೆ. ಅದು ಸಿಡಿ. ಇದು ಕೋಟೆ ಪಕ್ಕ ಇರುವಂಥ ದೇವಸ್ಥಾನ, ಅಲ್ಲಿ ಸಿಡಿ ಆಡ್ತಾ ಇದ್ದಾರೆ. ಸೊ ಎಲ್ಲ ರೆಡಿ ಆಗಿದೆ, ಮಳೆ ಬರ್ತಾ ಇದೆ. ಇಲ್ಲಾಂದರೆ ಇಷ್ಟಕ್ಕೆಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಇವರೇ ಮುಖಂಡರು ಅನ್ಸುತ್ತೆ ಆಲ್ಮೋಸ್ಟು. ಸೊ ಸ್ಟಾರ್ಟ್ ಆಗುತ್ತೆ ಸಿಡಿ ಆಡ್ಸೋದು. ಇನ್ನೇನು ಬೇಗ ಆಡ್ಸೋದು ನೋಡ್ಕೊಂಡು ಎಷ್ಟು ಜನ ಇದ್ದಾರೆ ಅಂದರೆ ಗಾಯ್ಸ್, ಲಿಟ್ರಲಿ ಮಳೆ ಬರ್ದೇ ಹೋಗಿದ್ರೆ ಚೆನ್ನಾಗಿರ್ತಿತ್ತು ನಿಂತ್ಕೊಳ್ಳೋದಕ್ಕೆಲ್ಲ. ಎಷ್ಟು ಚೆನ್ನಾಗಿರುತ್ತೆ, ಹೆಂಗಾಗುತ್ತೆ ಸಿಡಿದು. ಇಲ್ಲಿದ್ದಾರೆ, ಇಲ್ಲಿ ಸ್ವಲ್ಪ ಜನ ಇದ್ದಾರಲ್ಲ, ಇವರೇ ಸಿಡಿ ಆಡೋದು. ಆಲ್ಮೋಸ್ಟ್ ಆ ಹುಡುಗರನ್ನ ಕೂರಿಸ್ತಾ ಇರೋದು ಇಲ್ಲೇನೆ. ಅದು ಹೆಂಗೆ ಕೂರಿಸ್ತಾರೆ ಅಂತ ನೋಡ್ಕೊಳ್ಬೇಕಾದ್ರೆ ಸಿಡಿ ಕೂರಿಸೋದಿಲ್ಲ. ಅವರು ಹೊಟ್ಟೆ ಮತ್ತು ಎದೆ ಅದಕ್ಕೆಲ್ಲ ಗಟ್ಟಿಯಾಗಿ ಕಟ್ಟಿರ್ತಾರೆ. ಸೊ ಇದೇ ಸಿಡಿ ಆಡೋದು. ಹೊಟ್ಟೆ ಗ್ರಿಪ್ ಮೇಲೆ ನಿಂತಿರ್ಬೇಕು ಗಾಯ್ಸ್, ನೋವು ಬರ್ತಾ ಇರುತ್ತೆ. ಇವರು ಎಳೆಯವರು ಅದನ್ನು ಕಂಬ ಎಳೆಯಕ್ಕೆ ಎಷ್ಟು ಜನ ಇದ್ದಾರೆ. 3 ರೌಂಡ್ ಆಡಿಸ್ತಾರಂತೆ. ನಿಲ್ಲಿಸ್ತಾ ಇದ್ದಾರೆ ನೋಡಿ, ಇಷ್ಟೇ. ಒಬ್ಬರನ್ನ ಆ ಥರ ವ್ಯಕ್ತಿನ ಆ ಥರ ಕಳಿಸ್ತಾರೆ, ಇನ್ನೊಂದು ಕಡೆ ಆ ಕಡೆ ಲೂಸ್ ಬಿಟ್ಟಿರ್ತಾರೆ. ಇದೇ ಸಿಡಿ ಆಡೋದು ಅಂದರೆ. ಚಿಕ್ಕ ಹುಡುಗ ತಾನೆ, ಚಿಕ್ಕ ಹುಡುಗನ ಕಟ್ತಾ ಇದ್ದಾರೆ. ಕರೆಂಟ್ ಬೇರೆ ಹೊರಟೋಯ್ತು, ಮಳೆ ಬರ್ತಾ ಇದೆ ಅಂತ ತುಂಬ ಜನ ಹೋಗ್ತಾ ಇದ್ದಾರೆ ಒಬ್ರದ್ದು ಆಡಿಸಿದ ಮೇಲೇ. ಸೊ ಮಳೆ ಬರ್ತಾ ಇದೆಯಲ್ಲ, ಎಲ್ಲರಿಗೂ ನಿಲ್ಲಕ್ಕಾಗ್ತಾ ಇಲ್ಲ, ಒಬ್ರದ್ದು ನೋಡ್ಕೊ ಹೋಗ್ತಾ ಇದ್ದಾರೆ ಹಂಗೆ. ಈಗ ನೆಕ್ಸ್ಟ್ ಬೇರೆಯವ್ರದ್ದು ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ, ಕಟ್ತಾ ಇದ್ದಾರೆ. ಆಲ್ಮೋಸ್ಟ್ ಕಟ್ಟೋದ್ರ ಹತ್ರನೇ ಇದ್ದೀನಿ, ಇಲ್ಲೇ ಇರೋದು ಅದು ಸಿಡಿ. ಆ ಹುಡುಗನ್ನ ಸರಿಯಾಗಿ ಆ ಥರ ಮಲಗಿಸಿ, ಚಿಕ್ಕ ಹುಡುಗನೇ ಅವರು ಆಗ್ತಾ ಇರೋರು, ಸಿಡಿ ಆಡ್ತಾ ಇರೋರು, ಆ ಕಂಬದ ಮೇಲೆ ಮಲಗಿಸ್ಬಿಟ್ಟು ಎದುರಿಸ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿ ಕಟ್ತಾರಲ್ಲ, ಅದೇ ಮೇಯ್ನು ಗಾಯ್ಸ್ ಇಲ್ಲಿ. ಸೊ
ಕಟ್ತಾ ಇದ್ದಾರಲ್ಲ ಅವ್ರದ್ದು ಕರೆಕ್ಟಾಗಿ ಗಟ್ಟಿಯಾಗಿ ಟೈಟಾಗಿ ಕಟ್ಟಿ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಅವರೇ ಕಟ್ತಾ ಇರೋದು. ಸೊ ಇದಿಷ್ಟು ಗಾಯ್ಸ್ ಇವತ್ತು ಸಿಡಿ ಆಡೋದ್ರ ಬಗ್ಗೆ ಚಿತ್ರದುರ್ಗದಲ್ಲಿ ಒಂದು ಸ್ವಲ್ಪ ನೋಡೋಣ ಅಂತಿದ್ದೆ. ಕೋಟೆ ಫೋರ್ಟ್ ಆಯಿತು. ಸೊ ನೋಡ್ಕೊಳ್ಳಿ, ಇದೇ ಇವತ್ತಿನ ನ್ಯೂಸ್. ಥ್ಯಾಂಕ್ ಯು ಗಾಯ್ಸ್. ಹೊರಡೋಣ, ಕತ್ಲಾಗಿದೆ, ಬೆಂಗಳೂರು ತಲುಪೋಣ. ಅದು ಒಂದು ಟ್ರಾವೆಲ್ ವೀಲ್. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು. ಸ್ಟೇ ಟ್ಯೂನ್. ಸೊ ಇನ್ನೂ ಇಬ್ಬರು ಇದ್ದಾರೆ ಹುಡುಗರು, ಅವ್ರನ್ನೂ ಸೇಮ್ ಇದೇ ರೀತಿ ಆಡಿಸ್ತಾರೆ. ಇದೇ ಸಿಡಿ ಆಡೋದು ಅನ್ನೋದು ಏನಾರು ಅರ್ಕೆ ಹೊತ್ತಿರ್ತಾರೆ. ಸೊ ಆ ಕಡೆ ಫೋರ್ಟ್ ಕಾಣ್ತಾ ಇದೆಯಲ್ಲ, ಅದೇ ಫೋರ್ಟು ಚಿತ್ರದುರ್ಗ. ಸೊ ಇಷ್ಟು ಜನ ಅಕ್ಕಪಕ್ಕ ಎಲ್ಲ ಸುತ್ತಿದ್ದಾರೆ, ಪೂರ ಲೈಟಿಂಗ್ಸ್ ಎಲ್ಲ ಇದೆ. ಮತ್ತೆ ಇದನ್ನು ನೆನ್ಪಿಸ್ಕೊಳ್ತಾ ಇರ್ತೀವಿ ಈ ಥರ ಪ್ಲೇಸ್. ಆಹಾರಗಳನ್ನ ಇಲ್ಲಿಂದ ತಗೋತಾ ಇದ್ದೀವಿ. ಇರೋದ್ರಿಂದ ಎಲ್ಲ ಮುಗಿದ ಮೇಲೆ ಮಳೆನೂ ಬಂದುಬಿಟ್ಟಿದೆ. ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ. ಟೆಂಪಲ್ ಆವಾಗಲೇ ಬಂದ್ವಲ್ಲ, ಅದೇ ಟೆಂಪಲ್ ಮುಂದೆಯಿಂದ ಪಾಸ್ ಆಗ್ತಾ ಇದ್ದೀವಿ. ಚಿತ್ರದುರ್ಗ ನೈಟ್ ಇಲ್ಲಿಂದ ಹೊರಡೋದೇ ಇವಾಗ ಸಮಸ್ಯೆ. ಟ್ರೈನ್ಗಳು ಇಲ್ಲಿಂದ ಜಾಸ್ತಿ ಏನಿಲ್ಲ ಗಾಯ್ಸ್, ಅದೇ ಸ್ವಲ್ಪ ನೋಡಬೇಕು ಏನಾಗುತ್ತೆ ಅಂತ. ಡೈರೆಕ್ಟ್ ಟ್ರೈನ್ಗಳು ಇಲ್ಲಿಂದ ಬೆಂಗಳೂರು ಕಡಿಮೆ ಇದ್ದಾವೆ. ಇವಾಗ ಹೋದರೆ ಒಂದು ವೇಳೆ ಚಿಕ್ಕಜಾಜೂರು ಹೋಗಿ ಅಲ್ಲಿಂದ ತುಂಬ ಟ್ರೈನ್ಗಳು ಸಿಗ್ತವೆ, ಚಿತ್ರದುರ್ಗಕ್ಕೆ ಕಡಿಮೆ. ಇಲ್ಲಾಂದರೆ ಇಲ್ಲಿಂದ ಡೈರೆಕ್ಟು ಕಡೂರು, ಇಲ್ಲ ಕರೂರು ಜಂಕ್ಷನ್ನು, ಇಲ್ಲಾಂದರೆ ಅರಸೀಕೆರೆವರೆಗೆ ಹೋದರೆ ಅಲ್ಲಿಂದ ತುಂಬ ಟ್ರೈನ್ಗಳು ಸಿಗುತ್ತೆ. ಮೈಸೂರು ಹೋಗೋ ಟ್ರೈನೆಲ್ಲ ಅರಸೀಕೆರೆ ಹತ್ರ ಹೋದರೆ. ಸೊ ಇವತ್ತು ಕೆಲವೊಂದು ಸಲ ಅಲ್ಲಿ ತೋರಿಸೋದು ಹೋಗಲ್ಲ ಅರಸೀಕೆರೆಗೆ. ಸೊ ಬಸ್ ಇದ್ದರೆ ಬಸ್ಸಲ್ಲೇ ಹೋಗ್ಬಿಡೋದು ಬೆಸ್ಟು ಟುವಾರ್ಡ್ಸ್ ಬೆಂಗಳೂರು.